ಶಾಸಕ ಬಸವರಾಜ ರಾಯರೆಡ್ಡಿ ಹಾಗೂ ಅಧಿಕಾರಿಗಳ ನಡುವಿನ ಲೆಟರ್ ವಾರ್ ಸಿಎಂ ಕಚೇರಿಯನ್ನು ತಲುಪಿತ್ತು. ಇದೀಗ ಆ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಸಂಘಟನೆಗಳು ಸಿಡಿದು ನಿಂತಿವೆ. ಕಳೆದ ಒಂದು ವಾರದಿಂದ ಸುದ್ದಿಯಲ್ಲಿರೋ ಆ ಇಲಾಖೆ ಯಾವುದು ನೋಡಿ. ಅಕ್ರಮ ಮರಳು ದಂಧೆ ವಿರುದ್ಧ ರಾಯರೆಡ್ಡಿ ಪತ್ರ. ಅಧಿಕಾರಿಗಳ ವರ್ಗಾವಣೆಗೆ ಒತ್ತಾಯಿಸಿ ಪ್ರತಿಭಟನೆ. ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಕೊಪ್ಪಳದ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಭ್ರಷ್ಟಾಚಾರ ಬೆಚ್ಚಿಟ್ಟಿದ್ರು. ತುಂಗಭದ್ರಾ ನದಿ ವ್ಯಾಪ್ತಿಯಲ್ಲಿ ಸುಮಾರು 85 ಕಿಲೋಮೀಟರ್ ಅಕ್ರಮ ಮರಳು ಮಾಫಿಯಾದ ಕುರಿತು ರಾಯರೆಡ್ಡಿ ಸಿಎಂಗೆ ಪತ್ರವನ್ನು ಬರೆದಿದ್ರು. ಕೊಪ್ಪಳ ಗಣಿ ಇಲಾಖೆ ಅಧಿಕಾರಿಗಳನ್ನು ವರ್ಗಾವಣೆ ಮಾಡುವಂತೆ ಆಗ್ರಹ ಮಾಡಿದ್ರು. ಇದೀಗ ಗಣಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಸಿಡಿದು ನಿಂತಿವೆ. ಶಾಸಕ ಬಸವರಾಜ ರಾಯರೆಡ್ಡಿ ಪತ್ರದ ಬೆನ್ನಲ್ಲೇ ಗಣಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಕನ್ನಡ ಪರ ಸಂಘಟನೆಗಳು ರೊಚ್ಚಿಗೆದ್ದಿವೆ. ಕೊಪ್ಪಳದ ಬಸ್ ನಿಲ್ದಾಣದ ಮುಂದೆ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ವು. ಬಸ್ ನಿಲ್ದಾಣದ ಮುಂದಿರುವಂತಹ ಕನಕದಾಸ ವೃತ್ತದಿಂದ ಅಶೋಕ ಸರ್ಕಲ್ ವರೆಗೂ ಪ್ರತಿಭಟನಾ ರ್ಯಾಲಿ ಸಾಗಿತು. ಕೂಡಲೇ ಗಣಿ ಇಲಾಖೆ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಬೇಕು ಅಂತ ಆಗ್ರಹ ಕೂಡ ಮಾಡಿದ್ರು. ಬಸವರಾಜ ರಾಯರೆಡ್ಡಿ ಅವರು ಕೂಡ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಅನಧಿಕೃತ ಮರಳು ಸಾಗಾಣಿಕೆ ಆಗ್ತಾ ಇದೆ, ಕೂಡಲೇ ಅದನ್ನು ತಡೆಗಟ್ಟಲಿಕ್ಕೆ ಅಧಿಕಾರಿಗಳನ್ನ ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡಿ ಅವರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಕೊಟ್ಟರು ಕೂಡ ರಾಜ್ಯ ಸರ್ಕಾರ ಇನ್ನೂವರೆಗೆ ಕ್ರಮ ಕೈಗೊಂಡಿಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಕೂಡ ನಿರಂತರವಾಗಿ ಹೋರಾಟ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಕೂಡಲೇ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಆಗ್ರಹಪಡಿಸುವುದೇನೆಂದ್ರೆ ಕೂಡಲೇ ಕೊಪ್ಪಳ ಜಿಲ್ಲಾಡಳಿತ ಅಕ್ರಮ ಮರಳು ಗಣಿಗಾರಿಕೆ ಮತ್ತು ಮರಳು ತಡೆಗಟ್ಟಬೇಕು. ಇನ್ನು ಸಿಎಂ ಕಚೇರಿಯಿಂದ ಕೊಪ್ಪಳದ ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ್ ಅವರಿಗೂ ಕೂಡ ವರದಿ ಸಲ್ಲಿಸುವಂತೆ ಸೂಚನೆ ನೀಡಲಾಗಿತ್ತು. ಇದರ ಬೆನ್ನಲ್ಲೇ ಜಿಲ್ಲಾಧಿಕಾರಿ ಕೂಡ ಗಣಿ ಇಲಾಖೆ ನಿರ್ದೇಶಕರಿಗೆ ಸಂಪೂರ್ಣ ವರದಿ ಸಲ್ಲಿಸಿದ್ದಾರೆ. ಪತ್ರದಲ್ಲಿ ಗಣಿ ಇಲಾಖೆ ಹಿರಿಯ ಅಧಿಕಾರಿ ಪುಷ್ಪಲತಾರನ್ನ ಕೂಡಲೇ ವರ್ಗಾವಣೆ ಮಾಡುವಂತೆ ಉಲ್ಲೇಖ ಮಾಡಿದ್ದಾರೆ. ಅಲ್ಲದೆ ಇಡೀ ಪ್ರಕರಣದ ಕೇಂದ್ರ ಬಿಂದುವಾದ ತಳಕಲ್ ಕೆರೆ ಹೂಳಿನ ವಿಚಾರಕ್ಕೆ ರಾಜಧನ ಕಟ್ಟೋ ವಿಚಾರಕ್ಕೆ ಉಂಟಾದ ಪ್ರಮಾದವನ್ನ ಉಲ್ಲೇಖ ಮಾಡಿದ್ದಾರೆ. ನಾನು ಬಂದು ತಕ್ಷಣ ಟಾಸ್ಕ್ ಫೋರ್ಸ್ ಮಾಡಿ ಟೆಂಡರನ್ನು ಕರೆದಿದ್ದು. ಟೆಂಡರ್ ಕರೆದಾಗ ಟೆಂಡರಲ್ಲಿ ಫೈನಾನ್ಷಿಯಲ್ ಬಿಡ್ ಡಿಸ್ಕ್ಲೋಸ್ ಮಾಡಬಾರ್ದು. ಟೆಕ್ನಿಕಲ್ ಬಿಡ್ ಓಪನ್ ಮಾಡಿದಾಗ ಆಲ್ರೆಡಿ ಫೈನಾನ್ಷಿಯಲ್ ಬಿಡ್ಡನ್ನು ಡಿಸ್ಕ್ಲೋಸ್ ಮಾಡಿಬಿಟ್ಟಿದ್ರು. ಹಾಗಾಗಿ ಟೆಂಡರ್ ಕ್ಯಾನ್ಸಲ್ ಆಯಿತು. ಪುನಃ ಮತ್ತೆ ಟೆಂಡರ್ ಕರೆಸಿದ್ದೀನಿ, ಬಟ್ ಅದು ಫೈನಲ್ ಆಗಬೇಕು. ಅಲ್ಲ, ಎಲ್ಲ ಇಲಾಖೆಗಳದ್ದು ಜವಾಬ್ದಾರಿ ಇದೆ, ಬಟ್ ಗಣಿ ಮತ್ತು ಭೂವಿಜ್ಞಾನ ಇಲಾಖೆದು ಇದು ಒಂದೇ ಕೆಲಸ ಅಲ್ಲಲ್ರಿ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆದು ಇದು ಕೋರ್ ಇಂಪಾರ್ಟೆಂಟ್ ಕೆಲಸ. ಬೇರೆ ಇಲಾಖೆಗಳದೂ ಕೂಡ ಇದು ಒನ್ ಆಫ್ ದ ವರ್ಕ್. ಕೊಪ್ಪಳದ ಗಣಿ ಇಲಾಖೆ ವಿರುದ್ಧ ಜಿಲ್ಲೆಯ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಈವರೆಗೂ ಯಾವೊಬ್ಬ ಗಣಿ ಇಲಾಖೆ ಸಿಬ್ಬಂದಿ ಮೇಲೆ ಕ್ರಮ ಆಗಿಲ್ಲ. ಜಿಲ್ಲಾಧಿಕಾರಿ ಕೂಡಲೇ ಹಿರಿಯ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿ ಅಂತ ಪತ್ರ ಬರೆದ್ರು. ಯಾವುದೇ ಕ್ರಮ ಆಗದೇ ಇರೋದು ಹಲವು ಅನುಮಾನಕ್ಕೆ ಕಾರಣವಾಗಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಶಾಸಕ ಬಸವರಾಜ ರಾಯರೆಡ್ಡಿ ಹಾಗೂ ಅಧಿಕಾರಿಗಳ ನಡುವಿನ ಲೆಟರ್ ವಾರ್ ಸಿಎಂ ಕಚೇರಿಯನ್ನು ತಲುಪಿತ್ತು. ಇದೀಗ ಆ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಸಂಘಟನೆಗಳು ಸಿಡಿದು ನಿಂತಿವೆ. ಕಳೆದ ಒಂದು ವಾರದಿಂದ ಸುದ್ದಿಯಲ್ಲಿರೋ ಆ ಇಲಾಖೆ ಯಾವುದು ನೋಡಿ. ಅಕ್ರಮ ಮರಳು ದಂಧೆ ವಿರುದ್ಧ ರಾಯರೆಡ್ಡಿ ಪತ್ರ. ಅಧಿಕಾರಿಗಳ ವರ್ಗಾವಣೆಗೆ ಒತ್ತಾಯಿಸಿ ಪ್ರತಿಭಟನೆ. ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಕೊಪ್ಪಳದ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಭ್ರಷ್ಟಾಚಾರ ಬೆಚ್ಚಿಟ್ಟಿದ್ರು. ತುಂಗಭದ್ರಾ ನದಿ ವ್ಯಾಪ್ತಿಯಲ್ಲಿ ಸುಮಾರು 85 ಕಿಲೋಮೀಟರ್ ಅಕ್ರಮ ಮರಳು ಮಾಫಿಯಾದ ಕುರಿತು ರಾಯರೆಡ್ಡಿ ಸಿಎಂಗೆ ಪತ್ರವನ್ನು ಬರೆದಿದ್ರು. ಕೊಪ್ಪಳ ಗಣಿ ಇಲಾಖೆ ಅಧಿಕಾರಿಗಳನ್ನು ವರ್ಗಾವಣೆ ಮಾಡುವಂತೆ ಆಗ್ರಹ ಮಾಡಿದ್ರು. ಇದೀಗ ಗಣಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಸಿಡಿದು ನಿಂತಿವೆ. ಶಾಸಕ ಬಸವರಾಜ ರಾಯರೆಡ್ಡಿ ಪತ್ರದ ಬೆನ್ನಲ್ಲೇ ಗಣಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಕನ್ನಡ ಪರ ಸಂಘಟನೆಗಳು ರೊಚ್ಚಿಗೆದ್ದಿವೆ. ಕೊಪ್ಪಳದ ಬಸ್ ನಿಲ್ದಾಣದ ಮುಂದೆ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ವು. ಬಸ್ ನಿಲ್ದಾಣದ ಮುಂದಿರುವಂತಹ ಕನಕದಾಸ ವೃತ್ತದಿಂದ ಅಶೋಕ ಸರ್ಕಲ್ ವರೆಗೂ ಪ್ರತಿಭಟನಾ ರ್ಯಾಲಿ ಸಾಗಿತು. ಕೂಡಲೇ ಗಣಿ ಇಲಾಖೆ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಬೇಕು ಅಂತ ಆಗ್ರಹ ಕೂಡ ಮಾಡಿದ್ರು. ಬಸವರಾಜ ರಾಯರೆಡ್ಡಿ ಅವರು ಕೂಡ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ
ಅನಧಿಕೃತ ಮರಳು ಸಾಗಾಣಿಕೆ ಆಗ್ತಾ ಇದೆ. ಕೂಡಲೇ ಅದನ್ನು ತಡೆಗಟ್ಟಲಿಕ್ಕೆ ಅಧಿಕಾರಿಗಳನ್ನ ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡಿ ಅವರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಕೊಟ್ಟರು ಕೂಡ ರಾಜ್ಯ ಸರ್ಕಾರ ಇನ್ನೂವರೆಗೆ ಕ್ರಮ ಕೈಗೊಂಡಿಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಕೂಡ ನಿರಂತರವಾಗಿ ಹೋರಾಟ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಕೂಡಲೇ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಆಗ್ರಹಪಡಿಸುವುದೇನೆಂದ್ರೆ ಕೂಡಲೇ ಕೊಪ್ಪಳ ಜಿಲ್ಲಾಡಳಿತ ಅಕ್ರಮ ಮರಳು ಗಣಿಗಾರಿಕೆ ಮತ್ತು ಗಣಿಗಾರಿಕೆಯನ್ನು ತಡೆಗಟ್ಟಬೇಕು. ಇನ್ನು ಸಿಎಂ ಕಚೇರಿಯಿಂದ ಕೊಪ್ಪಳದ ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ್ ಅವರಿಗೂ ಕೂಡ ವರದಿ ಸಲ್ಲಿಸುವಂತೆ ಸೂಚನೆ ನೀಡಲಾಗಿತ್ತು. ಇದರ ಬೆನ್ನಲ್ಲೇ ಜಿಲ್ಲಾಧಿಕಾರಿ ಕೂಡ ಗಣಿ ಇಲಾಖೆ ನಿರ್ದೇಶಕರಿಗೆ ಸಂಪೂರ್ಣ ವರದಿ ಸಲ್ಲಿಸಿದ್ದಾರೆ. ಪತ್ರದಲ್ಲಿ ಗಣಿ ಇಲಾಖೆ ಹಿರಿಯ ಅಧಿಕಾರಿ ಪುಷ್ಪಲತಾರನ್ನ ಕೂಡಲೇ ವರ್ಗಾವಣೆ ಮಾಡುವಂತೆ ಉಲ್ಲೇಖ ಮಾಡಿದ್ದಾರೆ. ಅಲ್ಲದೆ ಇಡೀ ಪ್ರಕರಣದ ಕೇಂದ್ರ ಬಿಂದುವಾದ ತಳಕಲ್ಕೆರೆ ಹೂಳಿನ ವಿಚಾರಕ್ಕೆ ರಾಜಧನ ಕಟ್ಟೋ ವಿಚಾರಕ್ಕೆ ಉಂಟಾದ ಪ್ರಮಾದವನ್ನ ಉಲ್ಲೇಖ ಮಾಡಿದ್ದಾರೆ. ನಾನು ಬಂದು ತಕ್ಷಣ ಟಾಸ್ಕ್ ಫೋರ್ಸ್ ಮಾಡಿ ಟೆಂಡರನ್ನು ಕರೆದಿದ್ದೆ. ಟೆಂಡರ್ ಕರೆದಾಗ ಟೆಂಡರಲ್ಲಿ ಫೈನಾನ್ಷಿಯಲ್ ಬಿಡ್ ಡಿಸ್ಕ್ಲೋಸ್ ಮಾಡಬಾರ್ದು. ಟೆಕ್ನಿಕಲ್ ಬಿಡ್ ಓಪನ್ ಮಾಡಿದಾಗ ಆಲ್ರೆಡಿ ಫೈನಾನ್ಷಿಯಲ್ ಬಿಡ್ಡನ್ನು ಡಿಸ್ಕ್ಲೋಸ್ ಮಾಡಿಬಿಟ್ಟಿದ್ರು. ಹಾಗಾಗಿ ಟೆಂಡರ್ ಕ್ಯಾನ್ಸಲ್ ಆಯಿತು. ಪುನಃ ಮತ್ತೆ ಟೆಂಡರ್ ಕರೆಸಿದ್ದೀನಿ, ಬಟ್ ಅದು ಫೈನಲ್ ಆಗಬೇಕು. ಅಲ್ಲ, ಎಲ್ಲ ಇಲಾಖೆಗಳದ್ದು ಜವಾಬ್ದಾರಿ ಇದೆ, ಬಟ್ ಗಣಿ ಮತ್ತು ಭೂವಿಜ್ಞಾನ ಇಲಾಖೆದು ಇದು ಒಂದೇ ಕೆಲಸ ಅಲ್ಲಲ್ರಿ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆದು ಇದು ಕೋರ್ ಇಂಪಾರ್ಟೆಂಟ್ ಕೆಲಸ. ಬೇರೆ ಇಲಾಖೆಗಳದ್ದು ಕೂಡ ಇದು ಒನ್ ಆಫ್ ದ ವರ್ಕ್. ಕೊಪ್ಪಳದ ಗಣಿ ಇಲಾಖೆ ವಿರುದ್ಧ ಜಿಲ್ಲೆಯ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಈವರೆಗೂ ಯಾವೊಬ್ಬ ಗಣಿ ಇಲಾಖೆ ಸಿಬ್ಬಂದಿ ಮೇಲೆ ಕ್ರಮ ಆಗಿಲ್ಲ. ಜಿಲ್ಲಾಧಿಕಾರಿ ಕೂಡಲೇ ಹಿರಿಯ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿ ಅಂತ ಪತ್ರ ಬರೆದ್ರು ಯಾವುದೇ ಕ್ರಮ ಆಗದೇ ಇರೋದು ಹಲವು ಅನುಮಾನಕ್ಕೆ ಕಾರಣವಾಗಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಶಾಸಕ ಬಸವರಾಜ ರಾಯರೆಡ್ಡಿ ಹಾಗೂ ಅಧಿಕಾರಿಗಳ ನಡುವಿನ ಲೆಟರ್ ವಾರ್ ಸಿಎಂ ಕಚೇರಿಯನ್ನು ತಲುಪಿತ್ತು. ಇದೀಗ ಆ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಸಂಘಟನೆಗಳು ಸಿಡಿದು ನಿಂತಿವೆ. ಕಳೆದ ಒಂದು ವಾರದಿಂದ ಸುದ್ದಿಯಲ್ಲಿರೋ ಆ ಇಲಾಖೆ ಯಾವುದು ನೋಡಿ. ಅಕ್ರಮ ಮರಳು ದಂಧೆ ವಿರುದ್ಧ ರಾಯರೆಡ್ಡಿ ಪತ್ರ. ಅಧಿಕಾರಿಗಳ ವರ್ಗಾವಣೆಗೆ ಒತ್ತಾಯಿಸಿ ಪ್ರತಿಭಟನೆ. ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಕೊಪ್ಪಳದ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಭ್ರಷ್ಟಾಚಾರ ಬಿಚ್ಚಿಟ್ಟಿದ್ರು. ತುಂಗಭದ್ರಾ ನದಿ ವ್ಯಾಪ್ತಿಯಲ್ಲಿ ಸುಮಾರು 85 ಕಿಲೋಮೀಟರ್ ಅಕ್ರಮ ಮರಳು ಮಾಫಿಯಾದ ಕುರಿತು ರಾಯರೆಡ್ಡಿ ಸಿಎಂಗೆ ಪತ್ರವನ್ನು ಬರೆದಿದ್ರು. ಕೊಪ್ಪಳ ಗಣಿ ಇಲಾಖೆ ಅಧಿಕಾರಿಗಳನ್ನು ವರ್ಗಾವಣೆ ಮಾಡುವಂತೆ ಆಗ್ರಹ ಮಾಡಿದ್ರು. ಇದೀಗ ಗಣಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಸಿಡಿದು ನಿಂತಿವೆ. ಶಾಸಕ ಬಸವರಾಜ ರಾಯರೆಡ್ಡಿ ಪತ್ರದ ಬೆನ್ನಲ್ಲೇ ಗಣಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಕನ್ನಡ ಪರ ಸಂಘಟನೆಗಳು ರೊಚ್ಚಿಗೆದ್ದಿವೆ. ಕೊಪ್ಪಳದ ಬಸ್ ನಿಲ್ದಾಣದ ಮುಂದೆ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ವು. ಬಸ್ ನಿಲ್ದಾಣದ ಮುಂದಿರುವಂತಹ ಕನಕದಾಸ ವೃತ್ತದಿಂದ ಅಶೋಕ ಸರ್ಕಲ್ ವರೆಗೂ ಪ್ರತಿಭಟನಾ ರ್ಯಾಲಿ ಸಾಗಿತು. ಕೂಡಲೇ ಗಣಿ ಇಲಾಖೆ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಬೇಕು ಅಂತ ಆಗ್ರಹ ಕೂಡ ಮಾಡಿದ್ರು. ಬಸವರಾಜ ರಾಯರೆಡ್ಡಿ ಅವರು ಕೂಡ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಅನಧಿಕೃತ ಮರಳು ಸಾಗಾಣಿಕೆ ಆಗ್ತಾ ಇದೆ. ಕೂಡಲೇ ಅದನ್ನು ತಡೆಗಟ್ಟಲಿಕ್ಕೆ ಅಧಿಕಾರಿಗಳನ್ನ ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡಿ ಅವರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಕೊಟ್ಟರು ಕೂಡ ರಾಜ್ಯ ಸರ್ಕಾರ ಇನ್ನೂವರೆಗೆ ಕ್ರಮ ಕೈಗೊಂಡಿಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಕೂಡ ನಿರಂತರವಾಗಿ ಹೋರಾಟ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಕೂಡಲೇ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಆಗ್ರಹಪಡಿಸುವುದೇನೆಂದ್ರೆ ಕೂಡಲೇ ಕೊಪ್ಪಳ ಜಿಲ್ಲಾಡಳಿತ ಅಕ್ರಮ ಮರಳು ಗಣಿಗಾರಿಕೆ ಮತ್ತು ಗಣಿಗಾರಿಕೆಯನ್ನು ತಡೆಗಟ್ಟಬೇಕು. ಇನ್ನು ಸಿಎಂ ಕಚೇರಿಯಿಂದ ಕೊಪ್ಪಳದ ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ್ ಅವರಿಗೂ ಕೂಡ ವರದಿ ಸಲ್ಲಿಸುವಂತೆ ಸೂಚನೆ ನೀಡಲಾಗಿತ್ತು. ಇದರ ಬೆನ್ನಲ್ಲೇ ಜಿಲ್ಲಾಧಿಕಾರಿ ಕೂಡ ಗಣಿ ಇಲಾಖೆ ನಿರ್ದೇಶಕರಿಗೆ ಸಂಪೂರ್ಣ ವರದಿ ಸಲ್ಲಿಸಿದ್ದಾರೆ. ಪತ್ರದಲ್ಲಿ ಗಣಿ ಇಲಾಖೆ ಹಿರಿಯ ಅಧಿಕಾರಿ ಪುಷ್ಪಲತಾರನ್ನ ಕೂಡಲೇ ವರ್ಗಾವಣೆ ಮಾಡುವಂತೆ ಉಲ್ಲೇಖ ಮಾಡಿದ್ದಾರೆ. ಅಲ್ಲದೆ ಇಡೀ ಪ್ರಕರಣದ ಕೇಂದ್ರ ಬಿಂದುವಾದ ತಳಕಲ್ಕೆರೆ ಹೂಳಿನ ವಿಚಾರಕ್ಕೆ ರಾಜಧನ ಕಟ್ಟೋ ವಿಚಾರಕ್ಕೆ ಉಂಟಾದ ಪ್ರಮಾದವನ್ನ ಉಲ್ಲೇಖ ಮಾಡಿದ್ದಾರೆ. ನಾನು ಬಂದು ತಕ್ಷಣ ಟಾಸ್ಕ್ ಫೋರ್ಸ್ ಮಾಡಿ ಟೆಂಡರನ್ನು ಕರೆದಿದ್ದೆ. ಟೆಂಡರ್ ಕರೆದಾಗ ಟೆಂಡರಲ್ಲಿ ಫೈನಾನ್ಷಿಯಲ್ ಬಿಡ್ ಡಿಸ್ಕ್ಲೋಸ್ ಮಾಡಬಾರ್ದು. ಟೆಕ್ನಿಕಲ್ ಬಿಡ್ ಓಪನ್ ಮಾಡಿದಾಗ ಆಲ್ರೆಡಿ ಫೈನಾನ್ಷಿಯಲ್ ಬಿಡ್ಡನ್ನು ಡಿಸ್ಕ್ಲೋಸ್ ಮಾಡಿಬಿಟ್ಟಿದ್ರು. ಹಾಗಾಗಿ ಟೆಂಡರ್ ಕ್ಯಾನ್ಸಲ್ ಆಯಿತು. ಪುನಃ ಮತ್ತೆ ಟೆಂಡರ್ ಕರೆಸಿದ್ದೀನಿ, ಬಟ್ ಅದು ಫೈನಲ್ ಆಗಬೇಕು. ಅಲ್ಲ, ಎಲ್ಲ ಇಲಾಖೆಗಳದ್ದು ಜವಾಬ್ದಾರಿ ಇದೆ, ಬಟ್ ಗಣಿ ಮತ್ತು ಭೂವಿಜ್ಞಾನ ಇಲಾಖೆದು ಇದು ಒಂದೇ ಕೆಲಸ ಅಲ್ಲಲ್ರಿ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆದು ಇದು ಕೋರ್ ಇಂಪಾರ್ಟೆಂಟ್ ಕೆಲಸ. ಬೇರೆ ಇಲಾಖೆಗಳದ್ದು ಕೂಡ ಇದು ಒನ್ ಆಫ್ ದ ವರ್ಕ್. ಕೊಪ್ಪಳದ ಗಣಿ ಇಲಾಖೆ ವಿರುದ್ಧ ಜಿಲ್ಲೆಯ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಈವರೆಗೂ ಯಾವೊಬ್ಬ ಗಣಿ ಇಲಾಖೆ ಸಿಬ್ಬಂದಿ ಮೇಲೆ ಕ್ರಮ ಆಗಿಲ್ಲ. ಜಿಲ್ಲಾಧಿಕಾರಿ ಕೂಡಲೇ ಹಿರಿಯ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿ ಅಂತ ಪತ್ರ ಬರೆದ್ರು ಯಾವುದೇ ಕ್ರಮ ಆಗದೇ ಇರೋದು ಹಲವು ಅನುಮಾನಕ್ಕೆ ಕಾರಣವಾಗಿದೆ.
ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.